ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನರಸಿಂಹರಾಜು ಸರ್. ಇವತ್ತಿನ SSLC ಆನ್ಲೈನ್ ಕ್ಲಾಸಸ್ಗೆ ನಿಮ್ಮೆಲ್ರಿಗೂ ಕೂಡ ಅಂತರಾಳದಿಂದ ವೆಲ್ಕಮ್, ಸ್ವಾಗತ. SSLCಗೆ ಈಗ ಆಲ್ರೆಡಿ 9th ಮುಗಿಸಿ SSLCಗೆ ಕಾಲಿಡ್ತಾ ಇದ್ದೀರಾ. ಸೊ SSLC ಅನ್ನೋದೇನಿದೆ ನಿಮ್ಮೆಲ್ರಿಗೂ ಗೊತ್ತಿದೆ. ಆಲ್ರೆಡಿ ಸುಮಾರು ಜನ SSLC ವಿಷಯದಲ್ಲಿ ಆಲ್ರೆಡಿ ನಿಮಗೆ ಹೇಳಿರ್ತಾರೆ. SSLC ಅನ್ನೋದು ಒಂದು ಬೇರೆ ಏನು ವಿಶೇಷ ಏನಲ್ಲ, ಹಿಂದಿನ ಏನು ತರಗತಿ ಇತ್ತೋ ಅದೇ ಥರ ಇದೊಂದು ತರಗತಿ. ಇದ್ರ ಬಗ್ಗೆ ಆತಂಕ ಭಯ ಬೇಡ, ಆರಾಮಾಗಿ ಇವಾಗ ನೀವು ಇಲ್ಲಿಂದ ಕಲ್ತ್ಕೊಂಡು ಹೋಗ್ಬೋದು. ಸೊ ಅದಕ್ಕೋಸ್ಕರ ಈ ಆನ್ಲೈನ್ ತರಗತಿಗಳು ನಿಮಗೆ ಇನ್ನಷ್ಟು ಸಹಾಯ ಮಾಡುತ್ತೆ. ಈಗ ಡೈರೆಕ್ಟ್ ಆಗಿ ನಾವು ಚಾಪ್ಟರ್ಗೆ ಬರ್ತಾ ಇದ್ದೀವಿ. ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳು. ಈ ಒಂದು ಸಮಾಂತರ ಶ್ರೇಣಿಗಳು ಏನಿದೆ, ಹಾಗಾದ್ರೆ ಏನಿದು ಸಮಾಂತರ ಶ್ರೇಣಿ ಅಥವಾ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಂದ್ರೆ? an arithmetic progression is a list of numbers in which each term is obtained by adding a fixed number to the preceding term ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್ ಅಂತ ನೋಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯೇ ಸಮಾಂತರ ಶ್ರೇಣಿ ಅಂತ ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಇದನ್ನ. ಇಲ್ಲಿ ನೋಡಿ, ಇಲ್ಲಿ 1, 2, 3, 4 ಸೊ ಆನ್ ಡ್ಯಾಶ್ ಡ್ಯಾಶ್ ಇದೆ ನಮ್ಗಿಲ್ಲಿ. ಈಗ ನಾವು ನೋಡಿದಾಗ ಹಾಗಾದ್ರೆ ಒಂದು ಫಿಕ್ಸ್ಡ್ ನಂಬರ್ ಯಾವ್ದಿದೆ, ಒಂದು ನಿರ್ದಿಷ್ಟ ಸಂಖ್ಯೆನ ಯಾವ್ದನ್ನ ಕೂಡಿಸಿದ್ರೆ ಅಂತ ನೋಡಿದಾಗ 1, 2, 3, 4 ಅಂತ ನೋಡಿದಾಗ, ಸೊ ಇಲ್ಲಿ ನಾವು ಸುಮ್ಮನೆ ಚೆಕ್ ಮಾಡೋಣ. 2 - 1 ನಮ್ಗಿಲ್ಲಿ 1 ಸಿಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ 3 - 2 ನೋಡೋಣ. 3 - 2 ನಮಗೆ ಇಲ್ಲೂ ಕೂಡ 1 ಸಿಗ್ತಾ ಇದೆ. ಅದೇ ತರ 4 - 3 ನೋಡಿದಾಗ ನಮ್ಗೆ ಇಲ್ಲೂ ಕೂಡ 1 ಸಿಗ್ತಾ ಇದೆ. ಹಾಗಾದ್ರೆ ಒಂದು ಫಿಕ್ಸ್ಡ್ ನಂಬರ್ ಯಾವುದು, ಸೊ ಯಾವುದನ್ನ ಆಡ್ ಮಾಡ್ತಾ ಹೋಗಿದ್ದಾರೆ ಈ ಒಂದು ಲಿಸ್ಟ್ ಆಫ್ ನಂಬರ್ಸ್ ಅಲ್ಲಿ ಅಂತ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ 1 ಅನ್ನೋದು ಸಿಗ್ತಾ ಇದೆ. ಓಕೆ, ಸೊ ನಮ್ಗೆ ಇಲ್ಲಿ 1 ಅನ್ನೋದನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಸೀರೀಸ್ ಏನಿದೆ ಅಥವಾ ಈ ಒಂದು ಲಿಸ್ಟ್ ಆಫ್ ನಂಬರ್ಸ್ ಏನಿದೆ, ಇದನ್ನ ನಾವು ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಅದೇ ತರ ಬೇರೆ ನಂಬರ್ ನೋಡಿದಾಗ 100 ಇದೆ, 70, 100, 70, 40, 10 ಇದೆ. ಸೊ ಇಲ್ಲಿ ನಾವು ಒಂದು ಫಿಕ್ಸ್ಡ್ ನಂಬರ್ ಇಲ್ಲ ಅಡಿಷನ್ ಆಗಿರುತ್ತೆ, ಇಲ್ಲ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ, ಇಲ್ಲ ಮೈನಸ್ ಆಗಿರುತ್ತೆ. ಈ ಥರ ನೋಡಿದಾಗ ನಾವು 100, 70, 40, 10 ಇದೆ. ಸೊ ಡಿಫ್ರೆನ್ಸ್ ನೋಡಿದಾಗ ಇಲ್ಲಿ 30. ಸೊ 30 ಮೈನಸ್ ಮಾಡ್ತಾ ಹೋದಾಗ ನಮಗೆ 100 - 30 ಮೈನಸ್ ಮಾಡಿದಾಗ 70 ಸಿಕ್ಕಿದೆ. ಮತ್ತೆ 30 ಮೈನಸ್ ಮಾಡಿದಾಗ 70 - 40 ಸಿಕ್ಕಿದೆ. 40ನಲ್ಲಿ ಮತ್ತೆ 30ನ ಮೈನಸ್ ಮಾಡಿದಾಗ 10 ಸಿಕ್ಕಿದೆ. ಹಾಗೆ ಹೋಗ್ತಾ ಹೋಗ್ತಾ ನಮಗೆ ಸೊ ನಂಬರ್ಸ್ಗಳು ಸಿಗ್ತಾ ಇದೆ. ದೀಸ್ ಆರ್ ದ ಲಿಸ್ಟ್ ಆಫ್ ನಂಬರ್ಸ್. ಈ ರೀತಿಯಲ್ಲಿ ಒಂದು ಸಂಖ್ಯೆಯ ಶ್ರೇಣಿಯನ್ನು ನೋಡ್ತಾ ಇದ್ದೀವಿ, ಸಂಖ್ಯೆಯ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಅದೇ ಥರ -3, -2, -1 and 0 ಇದೆ. ಆ್ಯಂಡ್ ಸೊ ಇಲ್ಲಿ ನಾವು ನೋಡಿದಾಗ 3, 3, 3, 3 ಇದೆ. ಸೊ ಇಲ್ಲಿ ನಾವು ನೋಡಿದಾಗ 0ನ ನಾವು ಆ್ಯಡ್ ಮಾಡ್ತಾ ಹೋಗಿದ್ದೀವಿ. 0ನ ಆ್ಯಡ್ ಮಾಡ್ತಾ ಹೋದಾಗ ಎಂಡ್ಲೆಸ್ ಬರೀ 3ನೇ ಸಿಗ್ತಾ ಇದೆ. ಈ ರೀತಿಯಲ್ಲಿ ನಾವು ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್ನ ಅರ್ಥ ಮಾಡ್ಕೊಳ್ತೀವಿ. ಹಾಗಾದರೆ ಆ ಫಿಕ್ಸ್ಡ್ ನಂಬರ್ ಏನಿದೆಯೋ ಆ ಫಿಕ್ಸ್ಡ್ ನಂಬರು, ಸೊ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಅಥವಾ 0 ಕೂಡ ಆಗಿರ್ಬೋದು. 3 ರೀತಿಯಲ್ಲಿ ನಾವು ಎಕ್ಸಾಂಪಲ್ಸನ್ನು ಕಲ್ತ್ಕೊಂಡಿದ್ದೀವಿ. ಅದು ಧನ ಸಂಖ್ಯೆ ಆಗಿರ್ಬೋದು, ಋಣ ಸಂಖ್ಯೆ ಆಗಿರ್ಬೋದು, ಅಥವಾ ಶೂನ್ಯ ಸಂಖ್ಯೆ ಕೂಡ ಆಗಿರ್ಬೋದು. ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಟೈಪ್ಸ್ ಆಫ್ ಅರ್ಥಮ್ಯಾಟಿಕ್ ಅಂತ ನೋಡಿದ್ರೆ, ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್ ಅನ್ನು ನೋಡಿದ್ರೆ, ಸಮಾಂತರ ಶ್ರೇಣಿ ವಿಧಗಳನ್ನ ನೋಡಿದಾಗ ನಾವು ಎರಡು ವಿಧಗಳು ನೋಡ್ತೀವಿ. ಒಂದು ಪರಿಮಿತ ಸಮಾಂತರ ಶ್ರೇಣಿ, ಫೈನೈಟ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್. ಎರಡನೇದು ಇನ್ಫೈನೈಟ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್, ಅಪರಿಮಿತ ಸಮಾಂತರ ಶ್ರೇಣಿ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಮೊದಲನೇದಾಗಿ ನಾವು ಪರಿಮಿತ ಸಮಾಂತರ ಶ್ರೇಣಿ ಏನು ಅಂತಕೊಳ್ಳೋಣ. ಫೈನೈಟ್ arithmetic progressions. In an AP there are only a finite number of terms such an AP is called finite AP. ಅಂದರೆ ಲಿಮಿಟೆಡ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಅಂದರೆ ಒಂದು ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆನ ಮಾತ್ರ ಹೊಂದಿದರೆ ಅದನ್ನು ನಾವು ಸಮಾಂತರ ಅಥವಾ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹಾಗಾದರೆ ಪರಿಮಿತ ಸಮಾಂತರ ಶ್ರೇಣಿ ಏನಿದೆ ಅದಕ್ಕೆ ಕೊನೆ ಪದ ಇರುತ್ತದೆ, ಅಂದರೆ ಲಾಸ್ಟ್ ಟರ್ಮ್ ಇದಕ್ಕೆ ಇರುತ್ತೆ. ಅವಾಗ ಮಾತ್ರ ನಾವು ಅದನ್ನು ಪರಿಮಿತ ಸಮಾಂತರ ಶ್ರೇಣಿ ಅಥವಾ ಫೈನೈಟ್ AP ಅಥವಾ ಫೈನೈಟ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತಾ ಇದ್ದೀವಿ. ಎಕ್ಸಾಂಪಲ್ ಏನಾದ್ರು ನಾವು ತಗೊಂಡ್ರೆ, ದ ಹೈಟ್ಸ್ ಇನ್ ಸೆಂಟಿಮೀಟರ್ ಆಫ್ ಸಮ್ ಸ್ಟೂಡೆಂಟ್ಸ್ ಆಫ್ ಎ ಸ್ಕೂಲ್ ಸ್ಟ್ಯಾಂಡಿಂಗ್ ಇನ್ ಎ ಕ್ಯೂ ಇನ್ ದ ಮಾರ್ನಿಂಗ್ ಅಸೆಂಬ್ಲಿ ಆರ್ 147, 148,
148, 149 and 157. ಬೆಳಗಿನ ಪ್ರಾರ್ಥನೆಗೆ ಸಾಲಾಗಿ ನಿಲ್ಲುವ ಶಾಲೆಯೊಂದರ ವಿದ್ಯಾರ್ಥಿಗಳ ಎತ್ತರಗಳು ಸೆಂಟಿಮೀಟರ್ಗಳು ತಗೊಂಡಾಗ ಈ ಥರ ನೋಡ್ತಾ ಇದ್ದೀವಿ. ಅಂದರೆ ಈಗ ಒಂದು ಎಷ್ಟೋ ಜನ ಆ ಸ್ಕೂಲಲ್ಲಿ ಪ್ರೇಯರ್ ಮಾಡ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಅವ್ರ ಹೈಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಮಾಡ್ಬೋದು. ಅದರಲ್ಲಿ ಸೊ ಎಲ್ಲರೂ ಕೂಡ ಒಂದು ಲಾಸ್ಟ್ ಟರ್ಮನ್ನು ನೋಡ್ತೀವಿ, ಲಾಸ್ಟ್ ಹೈಟ್ ಅಂತ ನೋಡೋಕ್ಕಾಗುತ್ತೆ ನಾವು. ಇದನ್ನು ಫೈನೈಟ್ ಎ ಪಿ, ಇದು ಇನ್ನೂ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ನಾವು ತಗೋಬಹುದು. ಈಗ ನೆಕ್ಸ್ಟ್ ನಾವು ಇನ್ಫೈನೈಟ್ ಎ ಪಿಗೆ ಹೋಗೋಣ. ಅಪರಿಮಿತ ಸಮಾಂತರ ಶ್ರೇಣಿ. ಹಾಗಾದರೆ ಇನ್ಫೈನೈಟ್ ಎ ಪಿಯಿಂದ ನೋಡಿದಾಗ ಇನ್ ಎನ್ ಎ ಪಿ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಸಚ್ ಅನ್ ಎ ಪಿ ಕಾಲ್ಡ್ ಇನ್ಫೈನೈಟ್ ಎ ಪಿ ಅಥವಾ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿಬೋದು. ಆ್ಯಂಡ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಡು ನಾಟ್ ಹ್ಯಾವ್ ಲಾಸ್ಟ್ ಟರ್ಮ್. ಇನ್ಫೈನೈಟ್ ಎ ಪಿನಲ್ಲಿ ಲಾಸ್ಟ್ ಟರ್ಮ್ ಇರೋದಿಲ್ಲ. ನಾವು ಕನ್ನಡದಲ್ಲಿ ನೋಡಬೇಕಾದ್ರೆ ಒಂದು ಸಮಾಂತರ ಶ್ರೇಣಿಯು ಅಪರಿಮಿತ ಪದಗಳ ಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಅಪರಿಮಿತ ಅಂದರೆ ಅಪರಿಮಿತ ಸಂಖ್ಯೆಗಳು, ಅಂದರೆ ನಾವು ಕೌಂಟೇ ಮಾಡೋಕ್ಕಾಗಲ್ಲ ಅಂತ ಅಷ್ಟು ಸಂಖ್ಯೆಗಳಿದ್ರೆ ನಾವು ಅದನ್ನು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸೊ ಅದರಲ್ಲಿ ನಾವು ಎಕ್ಸಾಂಪಲ್ಸ್ ತಗೊಂಡಾಗ 3, 7, 11, ಆ್ಯಂಡ್ ಸೊ ಆನ್ ಕಂಟಿನ್ಯೂ ಆಗ್ತಾ ಇದೆ, ಎಂಡ್ಲೆಸ್ ಇದೆ, ಡಾಟ್ ಕಂಟಿನ್ಯೂಸ್ ಆಗಿದೆ. ಸೊ ಹಾಗಾದರೆ ಅಪರಿಮಿತ ಸಮಾಂತರ ಶ್ರೇಣಿಗಳನ್ನ ಇಲ್ಲಿ ಅಪರಿಮಿತ ಪದಗಳನ್ನು ಹೊಂದಿದೆ, ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದೆ ಇಲ್ಲಿ. ಹಾಗಾಗಿ ಇದನ್ನು ಅಪರಿಮಿತ ಸಮಾಂತರ ಶ್ರೇಣಿಗಳು ಅಂತ ಕರಿತೀವಿ. ಅದೇ ಥರ ಇಲ್ಲಿ 14, 7, 10 ಇದೆ, ಇದು ಕೂಡ ಇನ್ಫೈನೈಟ್ ಎ ಪಿಗೆ ಎಕ್ಸಾಂಪಲ್, ಅಪರಿಮಿತ ಸಮಾಂತರ ಶ್ರೇಣಿಗೆ ಎಕ್ಸಾಂಪಲ್. ಅದೇ ಥರ ಇಲ್ಲಿ -10, -15, -20 ಡ್ಯಾಶ್ ಅಥವಾ ನಾವು ಕಂಪ್ಲೀಟಾಗಿ ಎಂಡ್ಲೆಸ್ ಆಗಿ ಇದನ್ನು ಬರಿತಾ ಹೋಗ್ತೀವಿ. ಸೊ ಈ ಎಕ್ಸಾಂಪಲ್ಸು ನಮಗೆ ಇನ್ಫೈನೈಟ್ ಎ ಪಿಗೆ ಎಕ್ಸಾಂಪಲ್ಸ್ ಆಗಿದೆ. ಅದೇ ಥರ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಇನ್ಫೈನೈಟ್ ಎ ಪಿಗೆ ಎಕ್ಸಾಂಪಲ್ಸನ್ನು ನೋಡ್ತಾ ಇದ್ದೀವಿ ನಾವು. ಇನ್ಫೈನೈಟ್ ಎ ಪಿಗೆ ಎಕ್ಸಾಂಪಲ್ಸ್ ಇದು. ಈಗ ಡೈರೆಕ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಸ್ಗೆ ಬಂದ್ಬಿಡೋಣ. ಎಕ್ಸಸೈಸ್ ಪ್ರಾಬ್ಲಮ್ಸ್ಗೆ ಬಂದಾಗ ನಾವು ಎಕ್ಸಸೈಸ್ 1.1 ತಗೊಳ್ಳೋಣ. ಸೊ ಎಕ್ಸಸೈಸ್ 1.1ನಲ್ಲಿ ಏನಿದೆ ನೋಡೋಣ ಈಗ. ಸೊ 1.1ನಲ್ಲಿ ನಾವು ರೈಟ್ ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ ವೆನ್ ದ ಫಸ್ಟ್ ಟರ್ಮ್ ಎ ಆ್ಯಂಡ್ ದ ಕಾಮನ್ ಡಿಫರೆನ್ಸ್ ಡಿ ಆರ್ ಗಿವನ್ ಆಸ್ ಫಾಲೋಸ್. ಅಂದರೆ ಇಲ್ಲಿ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಈ ಕೆಳಗಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಾವು ನೋಡಬೇಕಾದ್ರೆ ಏನು ಮೊದಲ ಪದ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಫೈನೈಟ್ ಎ ಪಿನಲ್ಲಿ ನೋಡಿದ್ವಿ, ಇನ್ಫೈನೈಟ್ ಎ ಪಿನಲ್ಲಿ. ಸೊ 147, 148, 149 ಸೊ ಇವನ್ನ ನಾವು ಟರ್ಮ್ಸ್ ಅಥವಾ ಪದಗಳು ಅಂತ ಕರಿತಾ ಇದ್ದೀವಿ. ಸೊ 147 ನಾವು ಫಸ್ಟ್ ಟರ್ಮ್, ಇದನ್ನು ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಈ ಥರ ನಾವು ಕರಿತಾ ಹೋಗ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಎ 10 ಅಂತ ಕೊಟ್ಟಿದ್ದಾರೆ ನಮಗೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಜೊತೆಗೆ ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ನಾವು ಆವಾಗಲೇ ಲೆಕ್ಕದಲ್ಲಿ ಫೈಂಡ್ ಔಟ್ ಮಾಡಿದ್ವಿ 1, 2, 3, 4 ಕಾಮನ್ ಡಿಫ್ರೆನ್ಸ್ ಅಂದರೆ ಸೊ ಯಾವುದೋ ಒಂದು ಎಕ್ಸಾಕ್ಟ್ ನಂಬರಿಂದ ಆ್ಯಡ್ ಮಾಡಿದ್ದಾರೆ ಅಂಥ ನಂಬರು ನಾವು ಕಾಮನ್ ಡಿಫ್ರೆನ್ಸ್ ಅಥವಾ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಆ ನಂಬರನ್ನು ಕೊಟ್ಟಿದ್ದಾರೆ. ಈಗ ಏನಂತೆ, ಸೊ ಈಗ ಫಸ್ಟು 4 ನಾವು ಸಮಾಂತರ ಶ್ರೇಣಿಗಳನ್ನು ಎ ಪಿ ಟರ್ಮ್ಸನ್ನು ಬರಿಬೇಕು ಅಂತ ಹೇಳಿದರೆ. ಹಾಗಾದರೆ ನಾವೀಗ 4, ಈಗ ಫಸ್ಟ್ ಟರ್ಮ್ ಇದೆ ನಮಗೆ, ಇನ್ನು ಉಳಿದಂಥ 3 ಟರ್ಮ್ಸನ್ನು ಕಂಡುಹಿಡಿಬೇಕು. ಹಾಗಾದರೆ ಹೇಗೆ ಫೈಂಡ್ ಔಟ್ ಮಾಡೋದು ಅದನ್ನು? ಈಗ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ A1, ಈಗ ನಾವು ಫಸ್ಟ್ ಟರ್ಮ್ ಆಗಿರೋದ್ರಿಂದ ಸೊ A1 10 ಅಂತ ತಗೋತಾ ಇದ್ದೀವಿ, 10 A1 ಅಂತ ತಗೋತಾ ಇದ್ದೀವಿ. ಓಕೆ, ಹಾಗಾದರೆ A2 ಏನಂತ ಬರ್ಕೋಬೋದು, A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ ಆಗುತ್ತೆ ನಮಗೆ. ಯಾಕಂದರೆ ಸೊ ಒಂದು ಎಕ್ಸಾಕ್ಟ್ ನಂಬರ್, ಫಿಕ್ಸ್ಡ್ ನಂಬರಿಂದ ನಾವು ಆ್ಯಡ್ ಮಾಡಿದ್ದಾನೆ ಸೆಕೆಂಡ್ ನಂಬರ್ ಬರೋದು, ಅಂದರೆ ಸೆಕೆಂಡ್ ಟರ್ಮ್ ಬರೋದು. ಹಾಗಾಗಿ A2ಗೆ ನಾವು ಫಾರ್ಮುಲಾ ಏನು ಬರ್ಕೋಬೋದು, A1 ಪ್ಲಸ್ ಡಿ ಆಗುತ್ತೆ. ಸೊ A1 ಆಲ್ರೆಡಿ ನಮ್ಗೆ ಗೊತ್ತಿದೆ 10 ಇದೆ. ಸೊ A1 10 ಇದೆ ನಮಗೆ, ಡಿ 10 ಇದೆ, 10 + 10 20 ಆಯಿತು ನಮಗೆ. ಹಾಗಾದರೆ A2 ಸಿಕ್ತು, ಸೆಕೆಂಡ್ ಟರ್ಮ್ ಸಿಕ್ತು ನಮಗೆ. ನನಗೆ A3 ಫಾರ್ಮುಲಾ ಏನು ಬರ್ಕೋಬೋದು ನಾವು, A3 ಅಂತ ಅಂದರೆ ಸೆಕೆಂಡ್ ಟರ್ಮ್ಗೆ ನಾವು ಒಂದು ಕಾಮನ್ ಡಿಫ್ರೆನ್ಸ್ ಏನಿದೆ ಆ್ಯಡ್ ಮಾಡಿದಾಗ ನಮಗೆ A3 ಸಿಗುತ್ತೆ. ಹಾಗಾಗಿ A3 ಈಸ್ ಈಕ್ವಲ್ ಟು A2 ಪ್ಲಸ್ ಡಿ ಅಂತ ಬರ್ಕೋಬೋದಾ? ಹೌದು. ಹಾಗಾದರೆ A2 ಎಷ್ಟು ಬಂದಿದೆ ನಮಗೆ, 20 ಬಂದಿದೆ. ಆ 20 + 10 ಈಸ್ ಈಕ್ವಲ್ ಟು 30 ಆಯಿತು. ಸೊ ನಾವು ಈ ಥರದಲ್ಲಿ ನಾವು ಬರ್ಕೊಂಡಾಗ ನಮಗೆ A3 ಕೂಡ ಸಿಕ್ತು, 30 ಆಯಿತು. ನಮಗೆ ಇನ್ನೊಂದು ಬೇಕಾಗಿದೆ ನಮಗೆ A4. ಹಾಗಾದರೆ A4
ಫೋರ್ಗೆ ಫಾರ್ಮುಲಾ ಏನು ಬರ್ಕೋಬೋದು ಹೇಳ್ತೀರಾ? ಓಕೆ, A4 ಇಸ್ ಈಕ್ವಲ್ ಟು A3 ಪ್ಲಸ್ ಡಿ ಆಗುತ್ತೆ. ಓಕೆ, A3 ನಮ್ಗೆ ಆಲ್ರೆಡಿ ಗೊತ್ತಿದೆ 30, ಸೊ 30 ಪ್ಲಸ್ 10, ಡಿ ಅಂದರೆ 10, ಸೊ 30 ಪ್ಲಸ್ 10 40 ಆಯಿತು ನಮಗೆ. ಹಾಗಾದರೆ A4 ಕೂಡ ಸಿಕ್ತು ನಮಗೆ. ಅವ್ರು ಕೇಳಿರೋದು ಫಸ್ಟ್ 4 ಟರ್ಮ್ಸ್ ಅಂತ, ಹಾಗಾಗಿ A1 10 ಸಿಕ್ತು ನಮಗೆ, A1 10 ಆಯಿತು, A2 20 ಆಯಿತು, A3 30 ಆ್ಯಂಡ್ A4 40 ಆಯಿತು. ಈ ರೀತಿಯಲ್ಲಿ ನಾವು ಫಸ್ಟ್ 4 ಟರ್ಮ್ಸನ್ನು ಕಂಡುಹಿಡಿಯೋಕ್ಕಾಗುತ್ತೆ ನಾವು. ಅದೇ ಥರ ಇನ್ನೊಂದು ಪ್ರಾಬ್ಲಮನ್ನು ಮಾಡೋಣ ನಾವು. ಸೊ ಇಲ್ಲಿ ಸೆಕೆಂಡ್ ಪ್ರಾಬ್ಲಮಲ್ಲಿ ಫಸ್ಟ್ ಟರ್ಮ್ ನಮಗೆ -1 ಸಿಕ್ಕಿದೆ, ಕಾಮನ್ ಡಿಫ್ರೆನ್ಸು ಸಾಮಾನ್ಯ ವ್ಯತ್ಯಾಸ 1/2 ಇದೆ. ಓಕೆ, ಸೊ ಈಗ ನಮಗೆ ಕೊಟ್ಟಿರುವಂಥ ಏನಿದೆ -1 ಅದು A1 ಆಗಿ ನಾವು ಬರ್ಕೊಳ್ಳೋಕೆ ಅವಕಾಶ ಇದೆ, ಯಾಕಂದರೆ ಫಸ್ಟ್ ಟರ್ಮ್ ಆಗಿರೋದ್ರಿಂದ. ಈಗ ನಮಗೆ A2 ಫಾರ್ಮುಲಾ ಏನು ಹೇಳುತ್ತೆ ಆಲ್ರೆಡಿ ನಾವು ಕಲ್ತ್ಕೊಂಡಿದ್ದೀವಿ, A2 ಇಸ್ ಈಕ್ವಲ್ ಟು A1 ಪ್ಲಸ್ ಡಿ ಆಯಿತು. ಹಾಗಾಗಿ A1 ಆಲ್ರೆಡಿ ನಮ್ಗೆ ಗೊತ್ತಿದೆ -1 ಹಾಕ್ಕೊಂಡಿದ್ದೀವಿ, ಜೊತೆಗೆ ಡಿ 1/2 ಇದೆ. ಸೊ ಇಲ್ಲಿ ನಾವು LCM ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಲಾಸಹನ ಕಂಡುಹಿಡಿದಾಗ ನಮಗೆ ಇಲ್ಲಿ -2 + 1 / 2 ಬಂತು, ಇಸ್ ಈಕ್ವಲ್ ಟು -1/2. ಹಾಗಾದರೆ A2 ನಮಗೆ -1/2 ಸಿಕ್ತು. ಅದೇ ಥರ A3 ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ A2 ಪ್ಲಸ್ ಡಿ ಹಾಕೋತಾ ಇದ್ದೀವಿ. ಇಲ್ಲಿ A2 ಎಷ್ಟಿದೆ ನಮಗೆ? A2 ನಮಗೆ -1/2 ಇದೆ, A2 -1/2 ಇದೆ, ಆ್ಯಂಡ್ ಡಿ ನಮಗೆ 1/2 ಇದೆ. ಹಾಗಾದರೆ ಇಲ್ಲಿ -1/2 + 1/2 ಕ್ಯಾನ್ಸಲ್ ಆಗಿ ನಮಗೆ 0 ಬರ್ತಾ ಇದೆ. ಓಕೆ, ನೆಕ್ಸ್ಟು A4 ತಗೊಂಡಾಗ A3 ಪ್ಲಸ್ ಡಿ ಆಯಿತು. ಸೊ A3 ನಮಗೆ 0 ಬಂದಿದೆ, ಡಿ ಅನ್ನೋದು ನಮಗೆ 1/2 ಇದೆ, 0 + 1/2 1/2ನೇ ಬರುತ್ತೆ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ನೋಡಿದಾಗ A1 -1 ಇದೆ, ನಮಗೆ A1 -1 ಇದೆ, A2 -1/2 ಬಂತು, ಸೊ A3 0 ಬಂದಿದೆ, A4 1/2 ಬಂದಿದೆ. ಈ ರೀತಿಯಲ್ಲಿ ನಾವು 4 ಟರ್ಮ್ಸನ್ನು ಕಂಡುಹಿಡಿಬೋದು. ಇದು ಸುಲಭವಾಗಿದೆ, ಯಾವ ಥರ ಬೇಕಾದರೂ ಯಾವ ಲೆಕ್ಕಗಳನ್ನ ಕೊಟ್ಟರು ಮಾಡ್ಬೋದು. ಸೊ ಹಾಗಾಗಿ ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೂಪರ್. ಇಲ್ಲಿ ಎಕ್ಸಸೈಸ್ ನಂಬರ್ 1.1ಗೆ ಬರೋಣ. ಈಗ ಅದರಲ್ಲಿ 3ನೇ ಒಂದು ಲೆಕ್ಕವನ್ನು ಮಾಡ್ತಾ ಇದ್ದೀವಿ. ಫಾರ್ ದ ಫಾಲೋಯಿಂಗ್ AP ರೈಟ್ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫ್ರೆನ್ಸ್. ಸೊ ಈಗ ಆಗ ಲೆಕ್ಕದಲ್ಲಿ ಏನು ಮಾಡಿದ್ರು, ಫಸ್ಟ್ ಟರ್ಮ್ ಒಂದು ಕಾಮನ್ ಡಿಫ್ರೆನ್ಸ್ ಕೊಟ್ಟು ನಮಗೆ ಸಾಮಾನ್ಯ ವ್ಯತ್ಯಾಸ ಕೊಟ್ಟರು, ಮೊದಲನೇ ಪದ ಕೊಟ್ಟರು, AP ಬರೆಯೋಕೆ ಹೇಳಿದ್ರು. ಈಗ APನೇ ಕೊಟ್ಟಿದ್ದಾರೆ, APನ ಕೊಟ್ಟು ನಾವು ಅದರಲ್ಲಿ ಫಸ್ಟ್ ಟರ್ಮ್ ಕಂಡುಹಿಡಿಬೇಕು, ಅದಾದಮೇಲೆ ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡಬೇಕು. ಓಕೆ, ಈಗ ಅಂಥ ಒಂದು ಲೆಕ್ಕವನ್ನು ಮಾಡೋಣ ನಾವು. ಸೊ ಇದರಲ್ಲಿ 3, 1, -1, -3 ಆ್ಯಂಡ್ ಸೋ ಆನ್ ಇದೆ, ಡಾಟ್ ಇದೆ. ಹಾಗಾದರೆ ಇಲ್ಲಿ ಆಸ್ ಯೂಶುವಲ್ ನಮ್ಗೆ ಗೊತ್ತಿದೆ, ಸೊ ಫಸ್ಟ್ ಟರ್ಮ್ ಅದು 3ನೇ ಆಗಿರುತ್ತೆ. ಹಾಗಾಗಿ ಸೊ ಫಸ್ಟ್ ಟರ್ಮ್ ಏನಿದೆಯೋ ಸೊ ಅದು 3 ಆಗಿರುತ್ತೆ, ಫಸ್ಟ್ ಟರ್ಮ್ 3 ಆಯಿತು. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ಫಾರ್ಮುಲಾ ಏನು ಬರ್ಕೋತಾ ಇದ್ದೀವಿ, ಡಿ ಇಸ್ ಈಕ್ವಲ್ ಟು A2 - A1. ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ ಮೈನಸ್ ಮಾಡಿದಾಗ ನಮಗೆ ಸಿಗ್ತಾ ಇರುವಂಥದ್ದು ಡಿ ಸಿಗ್ತಾ ಇದೆ ನಮಗೆ. A2 - A1 ಮಾಡಿದಾಗ ಡಿ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇನ್ ಕೇಸ್ ನಮ್ಗೆ ಬೇಕು ಅಂದರೆ A3 - A2 ಮಾಡಿದಾಗಲೂ ನಮಗೆ ಡಿ ಸಿಗುತ್ತೆ. ಹೌದು, ಅದೇ ಥರ A4 - A3 ಮಾಡಿದಾಗಲೂ ನಮಗೆ ಡಿ ಸಿಗುತ್ತೆ. ಯಾವುದು ಬೇಕಾದರೂ ಯೂಸ್ ಮಾಡ್ಕೋಬಹುದು. ಒಂದು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿ ತಗೊಂಡಾಗ ಡಿ ಕಂಡುಹಿಡಿಯೋದಕ್ಕೆ A2 - A1 ಬೇಕಾದರೂ ಯೂಸ್ ಮಾಡ್ಕೋಬಹುದು, A3 - A2, A4 - A3 ಬೇಕಾದರೂ ಯೂಸ್ ಮಾಡ್ಕೋಬಹುದು. ಈ ರೀತಿಯಲ್ಲಿ ನಾವು ಇನ್ನೊಂದು ಲೆಕ್ಕವನ್ನು ಮಾಡೋಣ. ಇನ್ನೊಂದು ಲೆಕ್ಕ ಏನಿದೆ, ಇನ್ನೊಂದು ಲೆಕ್ಕ ಏನು ಕೊಟ್ಟಿದ್ದಾರೆ ನಮಗೆ, -5, -1, 3, 7 ಇದೆ. ಓಕೆ, ಇದರಲ್ಲಿ ಫಸ್ಟ್ ಟರ್ಮ್ ನಮಗೆ ಗೊತ್ತಾಗ್ತಾ ಇದೆ -5 ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಸೊ ಫಸ್ಟ್ ಟರ್ಮ್ ಅದೇನೆ, ಫಸ್ಟ್ ಟರ್ಮ್ ನಮಗೆ -5 ಆಯಿತು. ಈಗ ಡಿ ಕಂಡುಹಿಡಿಬೇಕು ಅಂದರೆ A2 - A1. ಸೊ A2 ಎಷ್ಟಿದೆ, -1 ಇದೆ. ಸೊ A1 ಎಷ್ಟಿದೆ, -5 ಇದೆ. ಹಾಗಾಗಿ ಆಲ್ರೆಡಿ ಫಾರ್ಮುಲಾದಲ್ಲಿ ನಮಗೆ A2 - A1 ಇರೋದ್ರಿಂದ -5 ಆಗುತ್ತೆ. ಆಗ -1 -+5 ಆಗುತ್ತೆ, -1 + 5 ಆಯಿತು. ಸೊ ಆಗ ನಮಗೆ ಆನ್ಸರು ಡಿ ಇಸ್ ಈಕ್ವಲ್ ಟು 4 ಸಿಗ್ತಾ ಇದೆ. ಈಗ ನೋಡೋಣ, A3 - A2 ಹಾಕ್ಕೊಂಡ್ರೆ ಡಿ ಬರುತ್ತಾ ಅಂತ ನೋಡೋಣ. ಹಾಗಾದರೆ A3 - A2 ಇಸ್ ಈಕ್ವಲ್ ಟು ಡಿ ಬರಬೇಕಲ್ಲ ನಮಗೆ. ಈಗ A3 ಎಷ್ಟಿದೆ, 3 ಇದೆ, ಮೈನಸ್ A2 ಎಷ್ಟಿದೆ, -1 ಇದೆ. ಹಾಗಾದರೆ -1 ಬಂತು, ಇಸ್ ಈಕ್ವಲ್ ಟು ಡಿ. ಹಾಗಾದರೆ
3 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಡಿ. 3 ಪ್ಲಸ್ 1 ಎಷ್ಟಾಯಿತು 4. ಹಾಗಾದರೆ ಡಿ ಎಷ್ಟಾಯಿತು 4 ಆಯಿತು. ಸೊ ನೀವು A3 ಮೈನಸ್ A2 ತಗೊಂಡ್ರು ಡಿ ಸಿಗುತ್ತೆ, A2 ಮೈನಸ್ A1 ತಗೊಂಡ್ರು ಡಿ ಸಿಗುತ್ತೆ, A4 ಮೈನಸ್ A3 ತಗೊಂಡ್ರು ಕೂಡ ಡಿ ಸಿಗುತ್ತೆ ನಿಮಗೆ. ಹಾಗಾಗಿ ಇಲ್ಲಿ ನಮಗೆ ಫಸ್ಟ್ ಟರ್ಮು -5 ಸಿಕ್ತು, ಕಾಮನ್ ಡಿಫ್ರೆನ್ಸು 4 ಸಿಕ್ತು ನಮಗೆ. ಸೊ ಈ ಥರದಲ್ಲಿ ಲೆಕ್ಕಗಳನ್ನ ಯಾವುದು ಕೊಟ್ಟರು ಮಾಡೋದು ಸುಲಭ ಆಗುತ್ತೆ. ಇನ್ನು ಫೋರ್ತ್ ಮೈನ್ಗೆ ಹೋಗೋಣ ನಾವು. ಫೋರ್ತ್ ಮೈನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ AP ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಕೊಟ್ಟರು ಏನು ಕ್ವಶನ್ ಇದೆ, ಅದು AP ನಲ್ಲಿ ಇದೆಯಾ ಇಲ್ವಾ ಅಂತ ಕಂಡುಹಿಡಿಬೇಕು. ಆ್ಯಂಡ್ ಇಫ್ ದೇ ಫಾರ್ಮ್ ಎನ್ AP, ಫೈಂಡ್ ದ ಕಾಮನ್ ಡಿಫ್ರೆನ್ಸ್ D ಆ್ಯಂಡ್ ರೈಟ್ 3 more ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ, ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಮುಂದಿನ 3 ಪದಗಳನ್ನು ನಾವು ಬರಿಬೇಕಾಗತ್ತೆ. ಹಾಗಾದರೆ ಫಸ್ಟು ಇದು AP ಆಗಿದೆಯಲ್ವ ಅಂತ ಚೆಕ್ ಮಾಡಬೇಕು. AP ಆಗಿದೆಯಲ್ವ ಅಂತ ಚೆಕ್ ಮಾಡಬೇಕಂದ್ರೆ ನಮ್ಗೆ ಗೊತ್ತಾಗಬೇಕಾಗಿರೋದ್ರಿಂದ D ಕಂಡುಹಿಡಿಬೇಕು ನಾವು. ಓಕೆ, ಸೊ 2, 4, 8, 16 ಆ್ಯಂಡ್ ಸೋ ಆನ್ ಇದೆ. ಇಲ್ಲಿ ನೋಡಿದಾಗ ನಮಗೆ ಈಗ A2 ಮೈನಸ್ A1 ತಗೊಳ್ತಾ ಇದ್ದೀನಿ. ಈಗ ಡಿ ಕಂಡುಹಿಡಿಯೋಕೆ ನಾವು ಯಾವ್ದು ಬೇಕಾದ್ರೂ ತಗೋಬಹುದು. ಫಸ್ಟ್ A2 ಮೈನಸ್ A1 ತಗೊಳ್ಳೋಣ. 4 ಮೈನಸ್ 2 ಆಗುತ್ತೆ. A2 4, A1 2, 4 ಮೈನಸ್ 2 ನಮಗೆ 2 ಸಿಗ್ತಾ ಇದೆ. ಗುಡ್. ಈಗ A3 ಮೈನಸ್ A2 ತಗೊಳ್ಳೋಣ. A3 ಬಂದು 8 ಆಯಿತು, A2 ಬಂದು 4 ಆಯಿತು. 8 ಮೈನಸ್ 4 ಆಯಿತು ನಮಗೆ. 8 ಮೈನಸ್ 4 ಸಿಕ್ತು ನಮಗೆ. ಹಾಗಾದರೆ ಡಿ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ನೋಡೋಣ. A4 ಮೈನಸ್ A3 ತಗೊಳ್ಳೋಣ. A4 ಎಷ್ಟಿದೆ ಅಂದರೆ 16 ಇದೆ, A3 8 ಇದೆ. 16 ಮೈನಸ್ 8 ಆಯಿತು. ಅಂದರೆ ಒಂದು ಫಿಕ್ಸ್ಡ್ ನಂಬರ್ ಬರ್ತಾ ಇಲ್ಲ ನಮಗೆ. ನಾವು ಸ್ಟಾರ್ಟಿಂಗಲ್ಲೇ ಕಲ್ತ್ಕೊಂಡ್ವಿ ಸಮಾಂತರ ಶ್ರೇಣಿ ಅಥವಾ AP ಅಂದರೆ ಒಂದು ಫಿಕ್ಸ್ಡ್ ನಂಬರ್ ಆ್ಯಡ್ ಆಗ್ತಾ ಹೋಗ್ತಾ ಇರಬೇಕು ನೆಕ್ಸ್ಟ್ ನಂಬರ್ಗೆ. ಇಲ್ಲಿ ನೋಡಿದ್ರೆ ಡಿ, ಸೊ A2 ಮೈನಸ್ A1 ನಲ್ಲಿ 2 ಬಂದಿದೆ, ಇಲ್ಲಿ 4 ಬಂದಿದೆ, ಇಲ್ಲಿ 8 ಬಂದಿದೆ. ಹಾಗಾಗಿ ಸೊ ಇದು ಯಾವುದೇ ಕಾರಣಕ್ಕೂ AP ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ವೈ therefore A2 minus A1 does not equal to A3 minus A2 does not equal to A4 minus A3. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. The given list of numbers does not form an AP ಅಂತ ಹೇಳ್ಬೋದು. ಹಾಗಾದರೆ ಇದು ಸಮಾಂತರ ಶ್ರೇಣಿ ಅಲ್ಲ. ಇವತ್ತಿಗೆ ಇಷ್ಟು ಸಾಕು ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿ ಇಲ್ಲಿಗೆ ಮುಗಿತಾ ಇದೆ. ಆದರೆ ತುಂಬ ಮುಖ್ಯವಾಗಿ ಹೋಮ್ ಪ್ರಾಕ್ಟೀಸ್ ಇದೆ. ಯಾಕಿದು ಹೋಮ್ ಪ್ರಾಕ್ಟೀಸ್? ನಮಗೆಲ್ಲ ಗೊತ್ತಿದೆ ಹೋಮ್ ಪ್ರಾಕ್ಟೀಸ್ ಅಂತ ಹೇಳ್ತಿದ್ದಂಗೆ ಒಂದು ಥರ ಅನಿಸುತ್ತೆ ನಮಗೆ. ಆದರೆ ನಮ್ಮ ಬ್ರೈನ್ ಸಿಸ್ಟಮ್ ಏನು ಹೇಳುತ್ತೆ ಅಂದರೆ, ನಾವು ಏನು ಕಲ್ತಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರನೇ ಅದು ನಮ್ಮ ನೆನಪಿನಲ್ಲಿ ಜಾಸ್ತಿ ಇದನ್ನು ಉಳಿಯೋದು. ಹಾಗಾಗಿ ಕೆಲವು ಸಿಂಪಲ್ ಪ್ರಾಬ್ಲಮನ್ನು ಹೋಮ್ ಪ್ರಾಕ್ಟೀಸ್ ಆಗಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಸೊ ಡಿಫೈನ್ ಆರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಡೆಫಿನೇಷನ್ ಕೂಡ ಕಲ್ತ್ಕೊಂಡಿದ್ದೀವಿ. ಆರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ನಾವು ಡಿಫೈನ್ ಮಾಡಬೇಕು. ಸೊ ಜೊತೆಗೆ ಎರಡನೇದಾಗಿ ಎಕ್ಸಸೈಸ್ ನಂಬರ್ 1.1ನಲ್ಲಿ ಆ ಮೇನ್ ಕ್ವಶನ್ ಅಲ್ಲೇ ನೋಡ್ಕೊಳ್ಳಿ ಒಂದ್ಸಲ. ಸೊ ಕ್ವಶನ್ಸನ್ನು ಮಾತ್ರ ಕೊಟ್ಟಿದ್ದೀನಿ ಇಲ್ಲಿ. ಸೊ A is equal to -2, D is equal to 3 ಇದೆ, A is equal to 4, D is equal to -3 ಇದೆ. ಇಲ್ಲಿ 1/2, 1/2, 1/2, 1/2, 0.6, 1.7, 2.8, 3.9 ಇದೆ. ಇಲ್ಲಿ ಫೋರ್ತ್ ಮೇನಲ್ಲಿ ಕೊಟ್ಟಿರುವಂಥ ಕ್ವಶನ್ ನೋಡ್ಕೊಳ್ಳಿ. 1, 3, 5, 7 ಅಂಡ್ ... ಕಂಟಿನ್ಯೂ. ಸಿಂಪಲ್ ಪ್ರಾಬ್ಲಮ್ಸ್ ಇದೆ, ಟ್ರೈ ಮಾಡಿ.